ಒಂದ ರನ್ ಕೊಟ್ಟನಲ್ಲಿ ಓರ್ನಾಗ ಇವತ್ತು ಅಮಾಶಿರಿ ಹೋಳಿಗೆ ತಿಂದ್ರಿ ನೀವು 2 ವೈಡಿಗೆ 1 ರನ್ ಮಾಡಿ ಔಟ್ ಮಾಡಿದ್ರಿ. ಈಗ 8 ಗಂಟೆ ಆಗೈತಿ. ನಾವಿಲ್ಲಿ ಕ್ರಿಕೆಟ್ ಆಡ ಅಂತೀವಿ ವಿದ್ಯಾನಗರ ಟರ್ಫ್ ಒಳಗೆ. ರಾಮ್ಯ ಅಲ್ಲೇ 1ನೇ ಬಾಲ್ ಔಟ್ ಆಗ್ಯಾನ. ನೆಕ್ಸ್ಟ್ ಈಗ ಅಕ್ಷಯ್ ಶಾರ್ಟ್. ಅಕ್ಷಯ್ ರೆಕಾರ್ಡ್ ಮಾಡಿದೆ ನೀನು 6. 10 ಕೋಟಿ ನಾನು ಕೊಡ್ತೀನಿ. ಚೇರ್ ಗರ್ಲ್ಸ್ ಬಿಲ್ಲಲ್ಲಿ ಆಮೇಲೆ ಮತ್ತೆಲ್ಲ ನಾವು ಬ್ಲಾಗರ್ ಇಲ್ಲಿ ನಮ್ಮ ಸಂಕೇತ ಅದ ನೋಡ್ರಿ ಬ್ಲಾಗರ್. ವಾ ಓಡ್ತರು ಆ್ಯಂಡ್ ನಮ್ಮ ನ್ಯೂ ಪ್ಲೇಯರ್ ಅದಾನಿಲ್ಲ ಬಾಣ 6 ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಂಪರ್ ಬರ ಅಂತಿಲ್ಲ ಇಲ್ಲ ಹಂಪರ್ ವೈಟ್ ಕೊಡಕ್ಕೆ ವಿಡಿಯೋ ಮಾಡ ಅಂತ ಮತ್ತೆ ಲಾಸ್ಟ್ ಬಾಲ್ 9 ನಿಮಗೆ ಸಮಾಜದ ಭಯ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ಬಾಲರ್ ಕಿರಣ್ ಈಗ ಹಂಪರಿಗೆ ಬಾಲ್ ಬಿದ್ದ ಕಾರಣ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ಹಂಪರಿಗೆ ಹೊಡೆದ್ ಬಿದ್ದ ಕಾರಣ ಬ್ಲಾಗ್ ನಿಲ್ಸ ಅಂತೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೆಕೆಂಡ್ ಇನ್ನಿಂಗ್ ಶುರುವಾಗೈತೆ. ನಮ್ಮ ಕಿರಣ್ ಅವ್ರು ಬ್ಯಾಟಿಂಗ್ ಮಾಡತ್ತಾರ. ಪುಟ್ರಾಜ್ ತಿಲ್ಮನಿ ಅವ್ರ ಅಂಪೈರ್ಗೆ ಎದುರ್ಸಾಕತ್ತಾರ ಬ್ಯಾಟ್ ತಗೊಂಡ. ಅಕ್ಷಯ್ ಅವರ ಫುಲ್ ಫೀಲ್ಡಿಂಗ್ ಮಗ್ನವಾಗಿದ್ದಾರೆ. ಬೌಲಿಂಗ್ ಮಾಡ್ತಾರವ್ರು ನಮ್ಮ ರಾಮ್ ಅವ್ರ ಫುಲ್ ಅರ್ಜೈನ್ ಅರಿ ಸರ್ ಫುಲ್ ಬೆವ್ರು ಉಳಿಸ್ಕೊಂತ ಫೀಲ್ಡಿಂಗ್ ಮಾಡಕತ್ತಾರ. ಕರಾತನ ಗೇಮ್ ಪ್ಲಾನ್ ನಡೀತೈತಿ ಈಗ. ಇಬ್ಬರು ನಡಬರ್ಕ MSD ABD ನಡಬರ್ಕಿದ್ದಾಗ ABD ಹೊಂಟ MSDನೂ ಹೊಂಟ. ಬೌಲಿಂಗ್ದಾಗ ಫುಲ್ ಟೈಟ್ ಮಾಡಿಬಿಟ್ಟಾರ ನಮ್ಮ ನೀವ್ರ. ಘಟಾನುಘಟಿಗಳ ಆಟಗಾರ ಅದಾರ ನಮ್ಮ ಹತ್ರನು. ಮಿಸ್ಟರ್ ಪುಟ್ರಾಜ್ ತಿಲ್ಮನಿ ಅವ್ರು ಫುಲ್ ರೆಡಿಯಾಗಿ ನಿಂತಾರೆ. ಆ ಕಡೆ ನಮ್ಮ ಕಿರಣ್ ಬಡಿಗೇರ್ ಅವರು ಫುಲ್ ಫಾರ್ಮ್ದಾಗ ಶಾರ್ಟ್ ಭೇಟಿ ನೋಡೋಣ. ಶಾರ್ಟ್ 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 ನೋಡ ರಾಮ್ ಅಡ್ಡ ನಿಂತು ನಮ್ಮ ರನ್ ಹೆಂಗಾರ ಮಾಡಿ ಕಡಿಮೆ ಮಾಡ್ಬೇಕಂತ ಮಾಡಕತ್ತಾನೆ. ಮ್ಯಾಚ್ ಆಲ್ರೆಡಿ ಸೋತೇವೆ ನಾವು. ಈಗ ಸೆಕೆಂಡ್ ಮ್ಯಾಚ್ ಆಡ ಅಂತೀವಿ. ಮ್ಯಾಚ್ ಒಳಗೆ ನಮ್ಮ ಕ್ಯಾಪ್ಟನ್ ಅಕ್ಷಯ್ ಬಡಿಗೇರ್ ಆಡ ಅಂತಾನ. ಶಾರ್ಟ್ ಬಾಯ್ ಅದು ಸೀದಾ ಅವ್ನ ಕೈಯಾಗ ಹೋಗ್ತಾನೆ. ಔಟ್ ಮಾಡಲಿಲ್ಲ ಅವ್ರು ಬಾಲ್ ಅವ್ನ ಕೈಯಾಗಿದ್ರು. 2 ಮ್ಯಾಚ್ 2 6 ಹೊಡ್ದಿ ನೋಡ್ಲಿ ನೀನು. ನಿಂದು 20 ರೂಪಾಯಿ ಐತೆ ಅದಕ್ಕೆ ಆಡ ಅಂತೀವದಲ್ಲಿ ನೀ. ಏನು ಬಾಲಿಂಗ್ ಮಾಡ ಅಂತಂದ್ರಿ ಎಸ್ ಪ್ಲೇ ಬ್ಲಾಕ್ ಅವ್ರು ಸಂಕೇತ್ ಅವ್ರ. ಮುಖದಲ್ಲಿ ಮಂದ ಹಸ್ತ ಫೀಲ್ಡಿಂಗ್ ಕಡೆದವ್ರಿಗೆ. ಯಾಕಂದ್ರೆ 1 6 ಹೋದ್ಮೇಲೆ 4 ಬಾಲ್ ಬೀಟ್ ಮಾಡ್ಸಿದ್ನಿ ಈಗ ಅವ ಬಾಲರ್. ಅಪೋನೆಂಟ್ ಕ್ಯಾಪ್ಟನ್ ಪುಟ್ಟು ಅವ್ರಿಗೆ ಬಾಲಿಂಗ್ ಹಾಕಕ್ಕೆ ಬಂದಾರ. ವಾಟ್ ಅ ಸ್ಪಿನ್. ಡಿ ಬಾಸ್ ಫ್ಯಾನ್ ವರ್ಚಸ್ ಕಿಚಾ ಬಾಸ್ ಫ್ಯಾನ್ ಬ್ಯಾಟಿಂಗ್. ಇವ್ರದ್ದು ಫ್ಯಾನ್ ವಾರ್ ನಾವು ನೋಡ ಅಂತೀವಿ ಆಲ್ರೆಡಿ. ಸೊ ಅದ ಫ್ಯಾನ್ ವಾರ್ ಮೇಲೆ ಬ್ಯಾಟಿಂಗ್. ಶಾರ್ಟ್ ಅಡಿಗೆ ನೀವೇ ಆಡ್ತೀರಿ ಇಲ್ಲಿ ಬ್ಯಾಟಿಂಗ್. ನಾನು 10 ರೂಪಾಯಿ ಕಟ್ಟೇನಿ. ಬ್ಯಾಟ್ಮನ್ ಔಟ್ ಆದ ನಮ್ದೀಗ 2 ಬಾಲ್ 17 ರನ್ ಆಗ್ಯಾವ. ನಮ್ಮ ಕಿರಣ್ ಅವ್ರು ಬ್ಯಾಟಿಂಗ್ ಮಾಡೋ ಅಬ್ಬರದೊಳಗೆ ಕಾಲು ಸ್ಲಿಪ್ ಆಗಿ ಬಿದ್ದಾರೆ. ಅಪೋಸಿಟ್ ಟೀಮ್ ಕ್ಯಾಪ್ಟನ್ ನಮ್ಮ ಅಕ್ಷಯ್ ಬಡಿಗೇರ್ ಅವ್ರ ಬ್ಯಾಟಿಂಗ್ ಮಾಡ್ತಾ ಇರೋರು ನಮ್ಮ ಕಿರಣ್ ಬಡಿಗೇರ್ ಅವ್ರ. ಶಾರ್ಟ್ ಆಗಲ್ಲಿ ಮ್ಯಾಚ್ ಆರಾಮ್ ವಿನ್ ಆಗಿದ್ವಿ. ಈ ಮ್ಯಾಚ್ 50-50 ಆಗ್ಬಿಟ್ಟೈತಿ ಇಬ್ರು ಕಡೆ. ಬಾಲಿಂಗ್ ಫುಲ್ ಟೈಟ್ ಮಾಡಿದ್ದಾರೆ ಹುಡುಗರು. ಹಾಂ ಬ್ಯಾಟಿಂಗು ಹೆವಿ ಹಾಡ್ಯಾರ. ನಾವು ಬಾಲಿಂಗ್ ಸರಿ ಮಾಡಲಿಲ್ಲ. ಫುಲ್ ತೇಲಾಡಕತ್ತಾರ ದಮ್ಮತ್ತಿ. ವಯಸ್ಸಾಗ್ಬಿಟ್ಟೈತೆ ಹುಡುಗರಿಗೆ ಎಲ್ಲರಿಗೂ. ಗೇಮ್ ಪ್ಲಾನ್ ಪ್ರಾಪರ್ ಮಾಡಿದ್ದಾನೆ ಪುಟ್ಟಂಗರ ಮಾಡಿ ಈ ಮ್ಯಾಚ್ ಡ್ರಾ ಮಾಡಿಸ್ಬೇಕಂತ ಅವಂಗೆ. ಸರ್ ಇವಾಗ 100 ರನ್ ಕಡೆ ಹಾಕಿಬಿಟ್ರೆ ಮ್ಯಾಚ್ ಲಾಸ್ಟ್ ಬಾಲ್ದಾಗ ತಿರುಗಿ ಅಪೋಸಿಟ್ ಟೀಮ್ನವ್ರ ಕಡೆ ಕೈವಶ ಆಗ್ಬಿಡ್ತೀವಿ. ಮ್ಯಾಚ್ ಸೋತ್ವೆ. ಅರ್ಜೈನ್ ಆರಿಯವ್ರ ಬಂದ್ರೆ ಮ್ಯಾಚ್ 50 ರೂಪಾಯಿದಾಗ ಏನು 10 ರೂಪಾಯಿ ಹಾಕಿದ್ದೆ ಬೆಟ್ನ 10 ರೂಪಾಯಿ ವಾಪಸ್ ಬಂದಿದ್ದೆ. ಅಲ್ಲ ನೀ ಮ್ಯಾಚ್ ವಿನ್ ಆಗಿ ಅನ್ನೋದು ಏನು ನಿನ್ನ ಬೆಟ್ ವಾಪಸ್ ಬಂದೈತೆ ಅಂತೇಳಿ ಖುಷಿ ಆಗತ್ತೈತೆ. ನಮ್ಮ ಅರ್ಜಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅರ್ಜಿ ಹಾಂ ಬಡ್ಗೆ ಏನು ಕಮೆಂಟ್ರಿ ಹೇಳು ಮುಂದೆ ಕೊಟ್ಟೋಕಾರ ಹಂಗೆ ಕೊಟ್ಟೋದು ನಾವು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಈ ಇಷ್ಟು ಬೆಳಕನೆ ನಮಗೆ ಬಾಲ್ ಕಾಣವಲ್ದು.
ಯಾಕಂದರೆ ಎಲ್ಲರೂ ಕಾರ್ಪೊರೇಟ್ನಾಗ ವರ್ಕ್ ಮಾಡಿ ಕಣ್ಣು ಹೋಗ್ಬಿಟ್ಟವು ಅಷ್ಟೇ. ದ ಥರ್ಡ್ ಮ್ಯಾಚ್ ಬಿಗಿನ್ಸ್ ನಾವು. ಫಸ್ಟ್ ಬಾಲ್. ಅಕ್ಷಯ್, ನನಗೆ ಯಾಕೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ದಂಗೆ ಅನ್ಸತ್ತೀವ. ಬೈ ಮ್ಯಾಚ್ ಫಿಕ್ಸಿಂಗ್ ಏನಾರ ಮಾಡಿನಾ ₹5? ನನಗೆ ಅನ್ಸಿಮೆಟ್ಟಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಯಾನ. ಬೈ ನನಗೆ ಕನ್ಫರ್ಮ್ ಆಯ್ತು ನೀ ಮ್ಯಾಚ್ ಫಿಕ್ಸಿಂಗ್ ಮಾಡಿ. ಎಷ್ಟು ರೂಪಾಯಿ ಕೊಡ್ತೇನೆ ಅಂದಾರ ಅವ್ರು ನಿಂಗೆ. ಇವ್ನ ಕಿಶೋದಾಗ ಚೆಕ್ ಮಾಡ್ಬೇಕು ನಾವು ಖರ್ಚು ಏನಾರ ಐತನಂತೇಳಿ. ಅಂದ್ರದ್ದು ಬಾಲಿಂಗ್ ಹಾಕೋಂತ ಅವ್ನು ಕನ್ನಡ ಬರೋದಿಲ್ಲ. ಅವ್ನು ಮಾತಾಡ್ಸಿದ್ರೆ ಇಂಗ್ಲೀಷ್ನಾಗ ಮಾತಾಡ್ಬೇಕು. ಇಂಗ್ಲೀಷ್ನಾಗ ಮಾತಾಡೋಕೆ ನಮ್ಗೆ ಯಾರಿಗೂ ಅಷ್ಟು ಚಲೋ ಇಂಗ್ಲೀಷ್ ಬರೋದಿಲ್ಲ. ನಾವು 4 ಓವರ್ ಮ್ಯಾಚ್ ಅಂತಿಲ್ಲ, ನಾವು ಆಡಂತಿದ್ದು 5 ಓವರ್. 1 ಓವರ್ ವೈಡ್ ಅಂತ ನಾವು ಎಕ್ಸ್ಟ್ರಾ ಇಟ್ಕೊಂಡೇವಿ. ಅಕ್ಷಯ ಚದಕ್ಕೆ ಚಲೋ ಆಡ ಅಂತಂದ್ರೆ ಅಕ್ಷಯ ಅಂತ ₹20 ಐತೆ ಬೆಟ್ ಈ ಮ್ಯಾಚ್ ಒಳಗೆ. 1 ಓವರ್ನಾಗ 3 ವೈಡ್ ಹೋಗಿತ್ತಾನಲ್ಲಿ ಅವ. 2 ಓವರ್ ಆಗ್ತಾನ 1 ಓವರ್ನಾಗ. ನಮ್ಮ ಕ್ಯಾಪ್ಟನ್ ಔಟ್ ಆದ, ಆಲ್ ಔಟ್ ಆದ್ವಿ ನಾವೀಗ. ಹಾಂ, 12 ಬಾಲ್ ಹಾಕಿ 1 ವಿಕೆಟ್ ತೆಗದ. ಅದ್ರೊಳಗೆ 6 ವೈಡ್, 5 ಚಲೋ ಬಾಲ್, 1 ವಿಕೆಟ್. ಬೈ ಅವ್ನ ಎಕಾನಮಿ ಬೂಮ್ರಾಂಗಿಂತ ಚಲೋ ಐತಿ. ಇವ್ನ ಯಾವ ಸೆಡೆ ನನ್ನ ಮಗ. ಸೊ ನಮ್ಮ ಬ್ಯಾಟಿಂಗ್ ಶುರು ಆತೀಗ. RJ ಆರಿ ಫೀಲ್ಡಿಂಗಿಗೆ ಹೋಗ್ಯಾರ. ಕಿರಣ್ ಅವರು ಸ್ಟಂಪ್ ಸೆಟಪ್ ಮಾಡತ್ತಾರ. ಮಾರುತಿ 1 ಓವರ್ನ 12 ಬಾಲ್ ಹಾಕಿ 1 ವಿಕೆಟ್ ತೆಗೆದು ಆ ಕಡೆ ಹೊಂಟಾರ. ನಮ್ಮ ಪುಟ್ಟರಾಜ್ ಅವ್ರು ಬಾಯಿ ಒಳಗೆ ಬೈಗಳ ಬರಲಿಲ್ಲ ಅಂತಂದ್ರೆ ಮತ್ತೆ ದಿನಾನ ಅಲ್ಲದ. ನಮ್ಗೆ ಅವ್ನು ಬೈಗಳ ಕೇಳಿಲ್ಲ ಅಂದ್ರೆ ನಮಗೆ ದಿನಾನ ಹೋಗೋದಿಲ್ಲ ಅಂತ ನನ್ನ ಮಗ ಅದ ನಿಮ್ಮ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕ್ಯಾಪ್ಟನ್ ಫುಲ್ ಫೋರ್ಸ್ ಬ್ಯಾಟಿಂಗ್ ಬಾಲಿಂಗ್ ಮಾಡಕತ್ತಾರ, ಫೀಲ್ಡಿಂಗು ಮಾಡ್ತಾರ. ನಮ್ಮ ಪುಟ್ಟರಾಜ್ ಅವ್ರು ಪಂಚಾಯತಿ ಮಾಡಕತ್ತಾರ. ನಮ್ಮ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಮನ್ಸ್ ಇವ್ರ. ನಾವ್ ಈ ಮ್ಯಾಚ್ ವಿನ್ ಆದ್ವಿ. RJ ಹರಿ ಅವ್ರ ನಮ್ದು ಕ್ಯಾಪ್ಟನ್ ಅದನ್ನ ಬಾಲಿಂಗ್ ಕೊಟ್ಟಾನ. 1 ಬಾಲ್ನಿಗೆ 1 ರನ್ ಕೊಟ್ಟಿನಿ, ವಿಕೆಟ್ ಕೊಟ್ಬಿಟ್ಟ. ಇನ್ನೂ 2 ರನ್ ಹೊಡಿಬೇಕಿತ್ತು ಅವರು. ನಮ್ಮ RJ ಹರಿ ಅವ್ರು ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ಮಂತಂಡ್ ಒಳಗೆ ನಮ್ಮ ಪುಟ್ಟರಾಜ್ ಹಿತ್ತಲ್ ಮನಿ ಸಾವುಕಾರ ಏನೇನೋ ಮಾತಾಡಕತ್ತಾರ. ಪ್ರಾಪರ್ ವಿಡಿಯೋ. ಇವತ್ತು ನೀನ ಮ್ಯಾನ್ ಆಫ್ ದ ಮ್ಯಾಚ್. ಏರು ಮಿಂಚಿನ ಬ್ಯಾಟಿಂಗ್ ಲೇ ಅವನು ಮಾತಾಡೋ ಬರ್ದಲ್ಲ 6 ಹೊಡೆದು ಮುಗಿಸಿರ್ತಾನೆ. ನಮ್ಮ ಹುಡುಗರು ಆಡ್ಲಿ, ಒಟ್ಟು ಖುಷಿಯಾಗಿರ್ಲಿ ಎಲ್ಲರೂ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಆ ಫೋರ್ಸ್ನ ಬ್ಯಾಟಿಂಗ್ ಮಾಡ್ಬೇಕಂತ ಹೋಗಿದ್ದೆ, ಅದ ಫೋರ್ಸ್ನಾಗ ವಿಕೆಟ್ ಆಗಿ ವಾಪಸ್ ಬಂದ್ಬಿಟ್ಟೆ. ಕಿರಣ, ನಿಮ್ಮ ಅಭಿಪ್ರಾಯ ಏನ? ಇರುವಂತ ಎಕ್ಸ್ಪೀರಿಯನ್ಸ್ ನಮಗೆ ಸ್ವಲ್ಪ ಕೋಚಿಂಗ್ ಕೊಟ್ಟಿನಿ. ಇದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತಾರೆ ಇದಕ್ಕೆ. ಇದು ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಇದೆ. ಗೇಮ್ ಪ್ಲಾನ್ ಪ್ರಾಪರ್ ವರ್ಕ್ ಆಗೈತಿ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥದ್ದನ್ನ ಎಂಟರ್ಟೈನ್ಮೆಂಟ್ ಕೊಡ್ತಿರ್ತೀವಿ ನಾವು. ಟ್ರಾವೆಲಿಂಗ್ ಇಂದ ಜೊತೆಗೆ ಅವಾಗ ಇಂಥ ಇಂಥವೆಲ್ಲ ಕೊಡ್ತಿರ್ತೀವಿ. ಅದಕ್ಕೆ ಏನು ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕಾ, ಬೆಲ್ ಐಕನ್ ಹಿಟ್ ಮಾಡ್ಬೇಕಾ, ಶೇರ್ ಮಾಡ್ಬೇಕಾ. ಗಿರಿ ಅವ್ರ ಮನೆಗೆ ಡೆಡ್ಲೈನ್ ಕೊಡೋದು ಅರ್ಜೆಂಟಾಗಿ ಬರ್ತೇವೆ ಅಂತೇಳಿ ಏನೋ ನಮ್ಮ ಗಿರಿ ಅವ್ರ ಒಂದು ಕಾಂಪ್ಲಿಮೆಂಟ್ ಕೊಡಕತ್ತಾರೆ. ಥ್ಯಾಂಕ್ ಯು ಗಿರಿ. ಇದ್ಯಾವ್ದು ಹೊಸ ಪ್ರತಿಭೆ? ನಮ್ಮ ಸಿಂಗರ್ ಗಿರಿ ಅವರು ಹಿಡನ್ ಟ್ಯಾಲೆಂಟೆಡ್ ಅದಾರ ಭಾಳ. ಬೈ ಬಾಡಿ ಪೂರ್ತಿ ಹೋಗಿತ್ತು. ನಮ್ಮ ರಾಮೇ ಏನೋ ಮೂಡ್ನ್ಯಾಗ ಅದಾನೆ ಇವತ್ತು. ಏನೋ ಮೂಡ್ ಅಂದ್ರೆ ಆ ಮೂಡಲ್ಲ, ಕ್ರಿಕೆಟ್ ಆಡೋ ಮೂಡ್ನ್ಯಾಗ. ಏನು ಶಾರ್ಟ್ ಪಾ. ರಾಮೇ ಎಷ್ಟು ರನ್ ಬೇಕು ಹೊಡಿತೇನ್ಲಿ? 1 ಓವರ್ನಾಗ 25 ರನ್. ಬೋತ್ ಕ್ಯಾಪ್ಟನ್ಸ್ ಆರ್ ಫೈಟಿಂಗ್. మంచిగా అనిపించింది ఇవాళ అందరితో కలిసి మ్యాచ్ ఆడటం. ತೆಲುಗು ಗೊತ್ತಿರೋರು ಅವ್ರು ಹೇಳಿದ ಅರ್ಥ ಆಗಿರ್ತೈತಿ. ಈ ಗೇಮ್ ಪ್ಲಾನ್ ಚೇಂಜ್ ಆಗಿ ಡೈರೆಕ್ಟಾಗಿ ನಾವು ಬಂದಿದ್ದು ಕ್ರಿಕೆಟ್ ಆಡೋಕೆ. ಸೊ ನಮ್ಮ RJ ಹರಿ ಅವ್ರು ಸಿಕ್ಕರೆ ಒಂದು ಒಳ್ಳೆ ಬ್ಲಾಗ್ ಐತೆ ಅಂತ ಅನ್ಕೊಂತೀನಿ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಫಸ್ಟ್ ಕೊಲ್ಯಾಬ್ ನಂದು. ಫಸ್ಟ್ ಕೊಲ್ಯಾಬ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. లైక్ చేయండి, షేర్ చేయండి, సబ్స్క్రైబ్ చేయండి, కుదిరితే కామెంట్ చేయండి. ಎಲ್ಲರೂ ಸುಸ್ತಾಗ್ಯಾರ, ಎಲ್ಲರೂ ಹೊಂಟ್ರೀಗ. ಬಾಯ್ ಬಾಯ್. ಪುಟ್ಟರಾಜ್ ಅವರ ಬಾಯ್ ಬಾಯ್ ಬಾಯ್. ಮತ್ತೊಂದು ಹೊಸ ಬ್ಲಾಗ್ನ ಸಿಗೋಣಂತ. ಅಲ್ಲಿವರೆಗೂ ಸ್ಟೇ. ಇಲ್ಲಿಂದ ಬ್ಲಾಂಕ್ಸ್ ನೀವು ಫುಲ್ ಮಾಡಿಬಿಟ್ರಿ.